ಬೇಕಾಗಿತ್ತು. ಈ ಮುಂಚೆ ಇದು ಲ್ಯಾಂಡ್ ಹೇಗಿತ್ತು, ಲ್ಯಾಂಡ್ ವಾಟ್ ವಾಸ್ ದ ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಬಿಫೋರ್ ದಿಸ್, and they already had the solution. I needed it and I had the solution. I just did not know that there is a solution available. So I think ಈ ರೀತಿಯಾಗಿ all of you have asked your queries. So you have the necessity. ನಿಮಗೆ ಟೆಕ್ನಾಲಜಿಕಲ್ ಸೊಲ್ಯೂಷನ್ ಎಲ್ಲಿ ಬೇಕು ಅಂತ ನೀವು ಐಡೆಂಟಿಫೈ ಮಾಡಿದ್ದೀರಿ ಸಾಕಷ್ಟು. ವಿದಿನ್ 1 hour ಆಫ್ ದಿಸ್ ಡೆಮಾನ್ಸ್ಟ್ರೇಷನ್ ಸೆಷನ್ ಇಟ್ಸೆಲ್ಫ್ ಇಷ್ಟೊಂದು ಐಡಿಯಾಸ್ ನಿಮ್ಮ ತಲೆಯಲ್ಲಿ ಬಂದಿದೆ. You have identified the need and they are ready to provide the solution. So I think it is a great opportunity for us. ಅವರು ಹೇಳಿದ ಹಾಗೆ ಬಹಳ ಕಮ್ಮಿ ರಾಜ್ಯಗಳಿಗೆ ಈ ರೀತಿ ಒಂದು ಸಪೋರ್ಟ್ ಸಿಸ್ಟಮ್ ಅವೈಲೇಬಲ್ ಇರ್ತದೆ. When KSRC began their work, ISRO actually helped them. ಪೂರ್ತಿ ಅವರಿಗೆ ಬ್ಯಾಕ್ ಸಪೋರ್ಟ್ ಇಸ್ರೋ ಇಂದ ಸಿಕ್ಕಿದೆ. ನಮ್ಮ ಸ್ಟೇಟಲ್ಲಿ ಇಸ್ರೋ ಇದ್ದಿದ್ದ ಕಾರಣದಿಂದ ನಮಗೆ ಇದು ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಯುಟಿಲೈಸ್ ದೇರ್ ಸರ್ವಿಸಸ್ ಟು ದ ಬೆಸ್ಟ್ ಆಫ್ ದೇರ್ ಕೆಪಬಿಲಿಟೀಸ್ ಆ್ಯಂಡ್ ಟು ದ ಬೆಸ್ಟ್ ದಟ್ ಯು ಕ್ಯಾನ್ ಐಡಿಯೇಟ್. ನಿಮ್ಮದು ಏನು ರೆಕ್ವಿಸಿಷನ್ ಇದೆ ದಯವಿಟ್ಟು ಯು ಕ್ಯಾನ್ ಆ್ಯಕ್ಚುಲಿ ಡಾಕ್ಯುಮೆಂಟ್ ಇಟ್ ಆ್ಯಂಡ್ ಸೆಂಡ್ ದೆಮ್. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಅವರಿಗೆ, ಇಷ್ಟು ರಿಕ್ವೆಸ್ಟ್ ಅವರಿಗೆ ಹೋಗಿದೆ ಅಂತಂದರೆ ದೇ ವಿಲ್ ಆಲ್ಸೋ ಹ್ಯಾವ್ ಅ ಸ್ಟ್ಯಾಂಡಿಂಗ್ ಟು ಆಸ್ಕ್ ಫಾರ್ ಎಕ್ಸ್ಟ್ರಾ ಫಂಡಿಂಗ್ ಫ್ರಮ್ ದ ಗವರ್ಮೆಂಟ್. ದೇ ಸಿ ದಟ್ ಫ್ರೀಕ್ವೆಂಟ್ಲಿ ಇಷ್ಟು ರಿಕ್ವೆಸ್ಟ್ ಬರ್ತಾ ಇದೆ ಆ್ಯಂಡ್ ಬೇಸ್ಡ್ ಆನ್ ಯೋರ್ ರಿಕ್ವೆಸ್ಟ್ even they might feel that your idea is great and they can actually implement it. ಇಷ್ಟೊಂದು ಜನ ಬಂದಿದ್ದೀರಿ. I hope all of you have benefited from this program. I feel that so far this has been one of the most utility laden demonstration session anta nanage aniside personally. KSREC, they have already promised that resource person will be available on the help desk thara. They will ensure that they will make available one help desk kind of service for us. So ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ, ನಿಮ್ಮ ಸೆಕ್ಷನ್ ಅಲ್ಲಿ kindly you should go and talk about this to your office person. ಯಾಕಂದ್ರೆ some of you may move out from the district and they will not know. Not all the staff have attended today's session. ಸೊ ದಯವಿಟ್ಟು ಹೋಗಿ ನಿಮ್ಮ ಆಫೀಸಲ್ಲಿ ಇದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು. ಫೀಲ್ಡ್ ಲೆವೆಲ್ ಆಫೀಸರ್ಸ್ಗೆ ಆ್ಯಕ್ಚುಲ್ ಪ್ರಾಬ್ಲಮ್ ಏನು ಅನ್ನೋದು ಗೊತ್ತಾಗ್ತಿರ್ತದೆ. ಸೊ ದೇ ವಿಲ್ ಹ್ಯಾವ್ ಮೋರ್ ಐಡಿಯಾಸ್ ಆಸ್ ಟು ವಾಟ್ ಟೆಕ್ನಾಲಜಿಕಲ್ ಸೊಲ್ಯೂಷನ್ ದೇ ಆರ್ ಲುಕಿಂಗ್ ಫಾರ್. ಮತ್ತು ನಿಮ್ಮ ಹಂತದಲ್ಲಿ ಏನು ನೀವು ಮೈಕ್ರೋ ಇನಿಷಿಯೇಟಿವ್ ತಗೊಳ್ಬೋದು. ಡೋಂಟ್ ವೇಟ್ ಫಾರ್ ದ ಡಿಪಾರ್ಟ್ಮೆಂಟ್ ಹೆಡ್ ಟು ಟೇಕ್ ದ ಇನಿಷಿಯೇಟಿವ್. ನಿಮ್ಮ ಹಂತದಲ್ಲಿ ನೀವು ಏನು ಡೇಟಾ ಕಲೆಕ್ಷನ್ ಮಾಡಿ ನೀವು ಅವರಿಗೆ ಕೊಟ್ಟು ನಮಗೆ ಇದ್ರದ್ದು ಒಂದು ಮ್ಯಾಪ್ ರೆಡಿ ಮಾಡಿ ಕೊಡಿ ಅಥವಾ ಇದ್ರದ್ದು ಒಂದು ಅಪ್ಲಿಕೇಶನ್ ರೆಡಿ ಮಾಡಿ ಕೊಡಿ ಅಂತ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ದೇರ್ ಇಸ್ ನಥಿಂಗ್ ಲೈಕ್ ಇಟ್ ಆ್ಯಕ್ಚುಲಿ. ಒಂದು ಇಟ್ ಕ್ಯಾನ್ ಬಿ ಅ ಸ್ಮಾಲ್ ತಾಲೂಕು ಆಲ್ಸೋ. ಫಾರ್ ಎಕ್ಸಾಂಪಲ್ ಮೈನಿಂಗಲ್ಲಿ ಯು ಡೋಂಟ್ ಹ್ಯಾವ್ ಟು ಅಟ್ ಅ ಟೈಮ್ ಡೆವಲಪ್ ಇನ್ಫಾರ್ಮೇಷನ್ ಫಾರ್ ದಿ ಎಂಟೈರ್ ಡಿಸ್ಟ್ರಿಕ್ಟ್. One small taluk like Kadagi also you can pick up, or Shahabad you can pick up, and whatever idea you are having, you can try to simulate that on a pilot basis. And if they are able to help you out, you can actually put it before the deputy commissioner or the district judge minister, whoever that is who can help us. That ee reeti ನಾವು pilot basis ಮೇಲೆ ಮಾಡಿದ್ದೇವೆ. I'm sure this will help us ಅಂತ if you are very much convinced regarding your own departments. ಖಂಡಿತವಾಗಿ ನಮಗೆ ಸಹಾಯ ಸಿಗ್ತದೆ. ಆ್ಯಂಡ್ ವಿ ಆರ್ ಆಲ್ರೆಡಿ ಇನ್ ದ 21st century and Karnataka is a IT hub. So technological solution is the only way for efficient administration and governance. So I believe that all of you have taken good lessons from this session. As I already mentioned, kindly disseminate this information to your office staff. ಆದಷ್ಟು ಜಾಸ್ತಿ ನಾವು ಈ ಸೊಲ್ಯೂಷನ್ ಉಪಯೋಗ ಮಾಡಿಕೊಳ್ಳುವಂತಾಗಲಿ. ಇದು ನೀವು ನೋಡಿದ ಹಾಗೆ ಆಲ್ ಡೇಟಾ ದಿ ಗ್ರೌಂಡ್ ಲೆವೆಲ್ ಸ್ಟಾಫ್ ದೆಮ್ಸೆಲ್ಸ್ ಆರ್ ಪ್ರೊವೈಡೆಡ್. ನಾವು ಕೊಟ್ಟಿರೋ ಡೇಟಾ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು. ಒಂದು ಸರ್ವಿಸ್ ಇಟ್ ಶುಡ್ ನಾಟ್ ಬಿ ಅ ಡೇಟಾ ಕಲೆಕ್ಷನ್ ಎಕ್ಸಸೈಸ್. ಡೇಟಾ ಕಲೆಕ್ಷನ್ ಹ್ಯಾಸ್ ಹ್ಯಾಪನ್ ಸೊ ದಟ್ ವಿ ರೀಪ್ ಸಮ್ ಬೆನಿಫಿಟ್ ಫ್ರಮ್ ಇಟ್. ಸೊ ಅದರದ್ದು ಏನು ಬೆನಿಫಿಟ್ ನಾವು ತಗೊಳ್ಬಹುದು. You are the best ones, the section officers, the department heads, you are the best people to identify that. One person at the district level will not be able to guide you as deep as you yourself can do it on your own level. I thank SRAC for coming over here and delivering such an impactful session to all of us. I request you all to
available for us, and especially a district like Kalburgi needs more support from you. ನಾವು ಈಗ ಏನು ನೀವು ಬುಕ್ಲೆಟ್ ಕೊಟ್ಟಿದ್ದೀರಿ, ಐ ಆಮ್ ಸೀಯಿಂಗ್ ಇನ್ ಆಲ್ಮೋಸ್ಟ್ ಆಲ್ ಪ್ಯಾರಾಮೀಟರ್ಸ್ ವಿ ಆರ್ ಐದರ್ ಇನ್ ರೆಡ್ ಆರ್ ಆರೆಂಜ್. ಓಕೆ, ಅದರಿಂದ ಅದು ಅನುಕೂಲ ಆಗಬೇಕು, ಆ ಸೊಲ್ಯೂಷನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಬೇಕು, ಅಲ್ಲಿವರೆಗೂ ಕೂಡ ಇದು ಕಂಟಿನ್ಯೂಸ್ ಇರ್ತಾ ಇದೆ. ಸೊ ಇದು ಮುಖ್ಯ ಉದ್ದೇಶ. ಈ ಪೀಸ್ ಆಫ್ ಲ್ಯಾಂಡ್ ಅದು ಅಗ್ರಿಕಲ್ಚರ್ ಯೂಸ್ ಮಾಡ್ತಿದ್ದಾರೋ, ಇಂಡಸ್ಟ್ರೀಸ್ ಯೂಸ್ ಮಾಡ್ತಿದ್ದಾರೋ, ಅದು ವೇಸ್ಟ್ ಲ್ಯಾಂಡ್ ಇದೆಯೋ, ಕರೆಂಟ್ಲಿ ಫ್ಯಾಲೋ ಇದೆಯೋ, ಈ ಥರ ಅದು ರೆಸಿಡೆನ್ಷಿಯಲ್ ಯೂಸ್ ಆಗ್ತಿದೆಯೋ, ಆ ಥರದ್ದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಪ್ಲಸ್ ಈಗ ಯುಟಿಲಿಟಿ ಇವಾಗ ನೀವು ಹೇಳಿದಾಗೆ ಲೈನ್ ಡಿಪಾರ್ಟ್ಮೆಂಟ್ಸ್ಗಳು ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಸರ್ ಕಮಿಷನರ್, ಮುನ್ಸಿಪಲ್ ಕಮಿಷನರ್ ಕೂಡ ಯುಟಿಲಿಟಿ ಬಗ್ಗೆ ಕೇಳ್ತಾ ಇದ್ರು. ಎಲೆಕ್ಟ್ರಿಕಲ್ ಇರ್ಬೋದು, ವಾಟರ್ ಇರ್ಬೋದು, ಗ್ಯಾಸ್ ಇರ್ಬೋದು, ಈ ಎಲ್ಲ ಈ ಯುಟಿಲಿಟೀಸ್ ಕೂಡ ಮ್ಯಾಪಿಂಗ್ಗೆ ಹೈ ರೆಸಲ್ಯೂಷನ್ ಡೇಟಾ ತಗೊಂಡು ಮಾಡ್ತಾ ಇದ್ವಿ. ಜೊತೆಗೆ ಅವ್ರ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಡೇಟಾ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಲಿಡಾರ್ ಮತ್ತೆ ಡ್ರೋನ್ ಅಂದ್ಬಿಟ್ಟು ಎರಡು ಟೆಕ್ನಾಲಜಿ ಇದೆ, ಅದನ್ನ ಬಳಕೆ ಮಾಡಿಕೊಂಡು ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ಗೆ ಹೈ ಆಕ್ಯುರೇಟ್ ಆಗಿ ನಾವು ಒಂದು ಪ್ರತಿಯೊಂದು ಬಿಲ್ಡಿಂಗ್ ಫೋಟೋಸ್ ಕೂಡ 3D ಲೆವೆಲಲ್ಲಿ 3D ಮ್ಯಾಪಿಂಗ್ ಮಾಡಬಹುದು. ಸೊ ಇದೆಲ್ಲ ಆಲ್ರೆಡಿ ಟೆಕ್ನಾಲಜಿ ಅಪ್ಡೇಟ್ ಮಾಡಿದ್ದೀವಿ, ಪ್ಲಸ್ ಇದೊಂದು ಪ್ರೋಸೆಸ್ ಕೂಡ ನಡೀತಾ ಇದೆ.